ದೂರದರ್ಶನ ಚಂದನ ವಾಹಿನಿಯ ನಲ್ಮೆಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ನನ್ನ ಹೆಸರು ಅನಸೂಯ ಅಂಥೇಳಿ ಗದಗ ಜಿಲ್ಲೆಯಿಂದ ಲಕ್ಕುಂಡಿ ಗ್ರಾಮದಿಂದ ಬಂದಿದ್ದೇನೆ. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಿಂದ ಬಂದಿರುವಂಥ ಅನಸೂಯರವರಿಗೆ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಬನ್ನಿ, ಮತ್ತೊಬ್ಬ ಕಲಾವಿದರು ಬಂದಿದ್ದಾರೆ, ಅವರ ಪರಿಚಯ ಮಾಡಿಕೊಡೋಣಂತೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಟರಾಜ್ ಅಂತ. ನಮ್ಮ ಹುಟ್ಟಿದ ಊರು ಕಾಡ್ಸೂರು, ಮಧುಗಿರಿ ಗ್ರಾಮ, ತುರುವೇಕೆರೆ ತಾಲೂಕು. ನಾನು ಸದ್ಯಕ್ಕೆ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಬೆಂಗಳೂರಿಗೆ ಬಂದ ನಂತರ ಪ್ರೊಫೆಸರ್ MPL ಶಾಸ್ತ್ರಿ ಅವರ ಮನೆಯಲ್ಲಿ ನಾನು ಹುಟ್ಟಿ ಬೆಳೆದಿದ್ದೇನೆ. ಹಾಗೆ ನಮ್ಮ ಡಾಕ್ಟರ್ ರವಿಕುಮಾರ್ ಸರ್ ಅವರ ಗರಡಿಯಲ್ಲಿ ನಾನು ಈಗ ಕೆಲಸ ಮಾಡ್ತಾಯಿದ್ದೇನೆ, ಮೆಟ್ರೋಪಾಲಿಸ್ ಎಂಬ ಲ್ಯಾಬ್ನಲ್ಲಿ. ನಮ್ಮ ಸಂಗೀತ ಗುರುಗಳಾದ ಶ್ರೀಮತಿ ಮಂಜುಳಾ ಗುರುರಾಜ್ ಮೇಡಮ್ ಅವರು ಮತ್ತು ಶ್ರೀಮತಿ ಗಾಯತ್ರಿ ಶ್ರೀಧರ್ ಮೇಡಮ್ ಅವರು ಅವರ ಒಂದು ಗರಡಿಯಲ್ಲಿ ಸಂಗೀತ ಅಭ್ಯಾಸ ಮಾಡ್ತಾ ಇದ್ದೇನೆ. ಇಂದಿನ ಈ ಒಂದು ಮಹಾ ಸುದಿನದಲ್ಲಿ ನಾನು ಪಾಲ್ಗೊಳ್ಳಲಿಕ್ಕೆ ನನಗೆ ಭಾಳ ಆನಂದ ಆಗ್ತದೆ. ಇದು ಒಂದು ನಮ್ಮ ಮಹಾ ಸೌಭಾಗ್ಯ. ನಟರಾಜ್ ಅವರೇ, ನಿಮಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಪ್ರಿಯ ವೀಕ್ಷಕರೇ, ನಮ್ಮೊಂದಿಗೆ ಸದಾ ವಾದ್ಯ ಸಹಕಾರ ಕೊಡ್ತಿರುವಂಥ ಗೆಳೆಯರಾದಂಥ ಮ್ಯಾಂಡೋಲಿನ್ ವಾದಕರಾದಂಥ ಶ್ರೀಯುತ ಹರೀಶ್ ರವರಿಗೆ ಆತ್ಮೀಯವಾದಂಥ ಸ್ವಾಗತ. ತಬಲಾ ವಾದಕರಾದಂಥ ಶ್ರೀಯುತ ಮಾರುತಿ ಪ್ರಸಾದ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ರಿದಮ್ ಪ್ಯಾಡ್ ವಾದಕರಾದಂಥ ಶ್ರೀಯುತ ಉಮಾಪ್ರಸಾದ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಶಹನಾಯಿ ವಾದ್ಯಗಾರರಾದಂಥ ಶ್ರೀಯುತ ರುದ್ರೇಶ್ ರವ್ರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಕೀಬೋರ್ಡ್ ವಾದಕರಾದಂಥ ಶ್ರೀಯುತ ಕಿರಣ್ ರವ್ರಿಗೂ ಕೂಡ ಪ್ರೀತಿಯ ಸ್ವಾಗತ. ಬನ್ನಿ ಪ್ರಿಯ ವೀಕ್ಷಕರೇ, ಹಾಗಾದರೆ ತಡ ಯಾಕೆ, ಹಾಡುಗಳನ್ನು ಕೇಳಿ ಆನಂದ ಪಡೋಣ. ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕಿದೆ. ಮಾದೇಶ್ವರ ದಯಬಾರದೆ ಹಗಲಲ್ಲೂ ನಿನ್ನದೇ ಧ್ಯಾನ, ಇರುಳಲ್ಲಿ ನಿನ್ನ ಗುಣಗಾನ. ಮಹಾದೇವ ನೆನೆಯದ ನಿನ್ನ ನಿಲದಯ್ಯ ನನ್ನೀ ಪ್ರಾಣ. ಕನಸಲ್ಲೂ ನೀನೇ ಸ್ವಾಮಿ, ಮನದಲ್ಲೂ ನೀನೇ ಸ್ವಾಮಿ. ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡೋ ಸ್ವಾಮಿ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ. ಮನೆ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ. ನಾ ತಾಳಲಾರೆನ್ನಯ್ಯ ಈ ವೇದನೆ, ನಿಜ ಭಕ್ತ ನನಗೆ ಕೈಯ ಈ ಶೋಧನೆ. ಮಾದೇಶ್ವರ ದಯಬಾರದೆ
ಆದಿದೇವತೆಗಳನ್ನು ಕಾಪಾಡಿದಂತ ಸ್ವಾಮಿ, ನಂಬಿದ ಮನೆಯಲ್ಲಿ ನಲಿವ ನಿಜ ದೈವ ನೀನೇ ಸ್ವಾಮಿ. ಸಿರಿತನದ ಸಿರಿಯ ಕೇಳೆ, ಬಡತನದ ಬೇಗೆಯ ತಾಳೆ, ನಿನ್ನ ಪಾದ ಸೇವೆಗೆಂದೇ ಮುಡಿಪಾಯ್ತು ನನ್ನಿ ಬಾಳೆ. ನಾ ಮಾಡಿದಂತ ಪಾಪ ಪರಿಹರಿಸು ದೇವಾ, ನಾ ಮಾಡಿದಂತ ಪಾಪ ಪರಿಹರಿಸು ಮಾದೇವಾ. ಈ ದಾಸನ ಮೇಲೆ ಮುನಿಸೇತಕ್ಕೆ ನೀ ಹರಸದ ಬದುಕು ನನಗೇತಗೆ. ಮಾದೇಶ್ವರ ದಯಬಾರದೆ, ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬಂಧು ಬಳಗ ಎಲ್ಲಾನು ನೀನೇ ಸ್ವಾಮಿ. ತಂದೆಯು ನೀನೇ ಸ್ವಾಮಿ, ತಾಯಿಯು ನೀನೇ ಸ್ವಾಮಿ, ನಾ ಕಂಡ ಬಂಧು ಬಳಗ ಎಲ್ಲಾನು ನೀನೇ ಸ್ವಾಮಿ. ನಿನ್ನ ಪಾದ ನಂಬಿ ಬಂದೆ ದಯ ತೋರು ಮಾದೇವಾ, ನಿನ್ನ ಪಾದ ನಂಬಿ ಬಂದೆ ದಯ ತೋರು ಮಾದೇವಾ. ನೀನಿಲ್ಲದ ಬಾಳು ನನಗೆ ತಕೆ, ನೀ ಹರಸದ ಬದುಕು ನನಗೆ ತಕೆ. ಮಾದೇಶ್ವರ ದಯಬಾರದೆ, ಬರಿದಾದ ಬಾಳಲ್ಲಿ ಬರಬಾರದೆ, ನೀನಿಲ್ಲದೆ ನನಗೆ ಬದುಕೆಲ್ಲಿದೆ. ಮಾದೇಶ್ವರ ದಯಬಾರದೆ. ಮೊದಲಿಗೆ ಸಿ ಅಶ್ವಥ್ರವರು ನೀನಿಲ್ಲದೆ ನನಗೇನಿದೆ ಅನ್ನೋದು ಒಂದು ಭಾವಗೀತೆಗೆ ರಾಗ ಸಂಯೋಜನೆ ಮಾಡಿದ್ದವರು. ಇದನ್ನು ಒಂದು ಜನಪದ ಹಾಡುಗಾರರು ಇದನ್ನು ಬಳಸ್ಕೊಂಡು ಮಾದೇಶ್ವರನ ಮೇಲೆ ಹಾಡನ್ನು ಕಟ್ಟಿದರು. ಈ ಹಾಡಿಗೆ ವಾದ್ಯ ನುಡಿಸಿದಂಥ ಕಲಾವಿದರು ನಮ್ಮೊಂದಿಗಿದ್ದಾರೆ ಅಂದರೆ ನಮಗೆ ಹೆಮ್ಮೆ ಅನಿಸುತ್ತೆ. ರುದ್ರೇಶ್ರವರು ಶಹನಾಯಿನ ಮೂಲ ಇವರೇ ನುಡಿಸಿರುವಂಥದ್ದು. ಜೊತೆಗೆ ನಮ್ಮ ಶಿವು ಅವರು ಡೋಲಕ್ಕು ಮತ್ತು ತಮಟೆ ಎಲ್ಲ ಅವರೇ ನುಡಿಸಿರೋದು ಈ ಹಾಡಿಗೆ. ಶಿವು ಅವ್ರಿಗೆ ಮತ್ತು ರುದ್ರೇಶ್ ಅವ್ರಿಗೆ ಇಬ್ಬರಿಗೂ ಧನ್ಯವಾದಗಳು. ಸರ್, ಎಂಥ ಅದ್ಭುತವಾದ ಹಾಡನ್ನು ಈ ನಾಡಿಗೆ ಕೊಟ್ರಿ. ಒಮ್ಮೆ ಅಶ್ವಥ್ ಸರ್ ಜೊತೆ ಮಾತಾಡ್ತಿರ್ಬೇಕಾದ್ರೆ, ಸರ್ ಈಗ ಕಾಪಿರೈಟ್ಸ್ ಎಲ್ಲ ಇಶ್ಯೂ ಆಗಲ್ವಾ ಅಂತ ಕೇಳಿದ್ಕೆ, ಆತ ಒಬ್ಬ ಜನಪದ ಕಲಾವಿದ, ಬದುಕೊಳ್ಳಿ ಬಿಡಪ್ಪ ಅಂದರು. ಎಷ್ಟು ಜನಕ್ಕೆ ಬರುತ್ತೆ ಈ ದೊಡ್ಡ ಮನಸ್ಸು ಅಲ್ವಾ? ಈ ಹಾಡನ್ನು ತಗೊಂಡಿದ್ದಾರಲ್ಲ ಸರ್ ಅಂತ ಕೇಳಿದಕ್ಕೆ, ಇರಲಿ ಬಿಡು, ಬದುಕಲಿ, ಜನಪದ ಹಾಡುಗಾರರು ಅಂತ ಹೇಳಿದರು. ಆ ದೊಡ್ಡತನ ಅಶ್ವಥ್ ಸರಲ್ಲಿತ್ತು. ನಿಜವಾಗ್ಲೂ ನಾವು ಹೆಮ್ಮೆ ಪಡಬೇಕು ಅಂತ ಒಬ್ಬ ಗಾಯಕನನ್ನು, ಸಂಯೋಜಕರನ್ನು ಈ ನಾಡು ಪಡೆದದಕ್ಕೆ. ರುದ್ರೇಶ್ ಅವರೇ, ಈ ಹಾಡನ್ನು ನುಡಿಸ್ಬೇಕಾದ್ರೆ ನಿಮಗೆ ಏನು ಅನಿಸ್ತು? ನಮಸ್ಕಾರ ಎಲ್ಲರಿಗೂ. ಈ ಮಾದೇಶ್ವರ ದಯಬಾರದೆ ಈ ಹಾಡು ನನ್ನ ಮೊದಲನೇ ರೆಕಾರ್ಡಿಂಗ್. ನನ್ನ ಪ್ರೊಫೆಷನ್ಗೆ ಇದು ಫಸ್ಟ್ ನಾನು ನುಡಿಸಿರುವಂಥ ಹಾಡು ಇದು. ಇದರ ಮ್ಯೂಸಿಕ್ ಡೈರೆಕ್ಟರ್ ಬಂದು ಇವರು MS ಮಾರುತಿ ಸರ್. ಆಮೇಲೆ ನನಗೆ ಫಸ್ಟು ಅನುಭವ ಇಲ್ಲ, ಏನಿಲ್ಲ ಈ ನುಡಿಸ್ಬೇಕಾದ್ರೆ. ನಾನು ಡ್ಯೂಟಿ ಮಾಡಿ 7 ಗಂಟೆಗೆ
ಮುಗಿಸ್ಕೊಂಡು ಆಟೋನಲ್ಲಿ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಹೆದರ್ತಾ ನುಡಿಸಿರುವಂಥ ಹಾಡು ಇದು. ನಿಮಗೊಂದು ವಿಷಯ ಗೊತ್ತಾ, ಈ ಹಾಡನ್ನ ನುಡಿಸಿದವ್ರಿಗೆ, ಹಾಡನ್ನು ಹಾಡಿದವ್ರಿಗೆ ವಾದ್ಯಗಾರರೆಲ್ಲರೂ ತುಂಬಾ ಚೆನ್ನಾಗಿದ್ದಾರೆ. ಹೌದು ಸರ್. ಮಾದೇಶ್ವರ ದಯೆ ಅವ್ರ ಮೇಲೆ. ಮಾದೇವ ಸ್ವಾಮಿ ಅಂತೂ ತುಂಬಾ ಕಷ್ಟಪಟ್ಟಿದ್ರಂತೆ ಜೀವನದಲ್ಲಿ. ಈ ಹಾಡನ್ನು ಮಾಡಿದ್ಮೇಲೆ ಅವ್ರ ಬದುಕೆ ಬೇರೆ ರೀತಿ ಆಯ್ತು ಅಂತ ಹೇಳ್ತಾರೆ ಅವರು. ಅವತ್ತಿಂದ ಇವತ್ತುವರೆಗೂ ನನಗೆ ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಕಡೆ ನುಡಿಸ್ತಾ ಇದ್ದೀನಿ ಸರ್. ಮಾದೇಶ್ವರನ ಅನುಗ್ರಹದಿಂದ ಎಲ್ಲ ಕಡೆ ನುಡಿಸ್ತಾ ಇದ್ದೀನಿ ಸರ್. ನಾನು ಈ ಒಂದು ಹಾಡಿನಿಂದ ತುಂಬಾ ಪ್ರಚಾರ ಸಿಕ್ತು ಸರ್ ನನಗೆ. ಈ ಹಾಡಿನಿಂದ ಎಲ್ಲರೂ ಖುಷಿ ಪಡ್ತಾರೆ. ಮಾದೇಶ್ವರ ಸಾಂಗ್ ನೀವೇ ನುಡಿಸಿದೆ ಅಂತ ತುಂಬಾ ಜನ ಕೇಳ್ತಾರೆ ಸರ್. ಅದು ನನಗೆ ತುಂಬಾ ಹೆಮ್ಮೆ ಸರ್, ಹೆಮ್ಮೆ ಅನ್ಸುತ್ತಲ್ಲ, ಖುಷಿ ನನಗೆ. ನಮಗೋಸ್ಕರ ಇನ್ನೊಂದ್ಸರಿ ಆ ಶಹನಾಯಿ ವಾದ್ಯದ ಒಂದು ತುಣುಕನ್ನ ಖಂಡಿತ. ಹಾಗೆ ನಮ್ಮೊಂದಿಗೆ ಗಾನಗಡಿ ಕಾರ್ಯಕ್ರಮ ಆರಂಭದಿಂದಲೂ ವಾದ್ಯ ಸಹಕಾರ ಕೊಡ್ತಿರುವಂಥ ನಾಡಿನ ಹೆಸರಾಂತ ವಾದ್ಯ ವೃಂದದಲ್ಲಿರುವಂಥ ನಮ್ಮ ಶಿವಮಲ್ಲು ಅವರಿದ್ದಾರೆ. ಡೋಲಕ್ಕು, ತಮಟೆ, ಈ ಥರದ ಜನಪದ ವಾದ್ಯಗಳನ್ನು ನುಡಿಸೋದ್ರಲ್ಲಿ ಅವರು ಎತ್ತಿದ ಕೈ. ಅವರ ವಾದನ ಅಂತೂ ನಮಗೆ ತುಂಬ ಅದ್ಭುತವಾಗಿ ಸಹಕಾರ ನೀಡುತ್ತೆ. ಮಾದೇಶ್ವರ ದಯಬಾರದ ಹಾಡಿಗೆ ಇವರೇ ವಾದನವನ್ನು ಮಾಡಿರುವಂಥದ್ದು. ಡೋಲಕ್ಕು, ತಮಟೆ, ಈ ಏನೇನು ನಮ್ಮ ದಕ್ಷಿಣ ಭಾರತದ ವಾದ್ಯ ಪರಿಕರಗಳಿದೆಯಲ್ಲ ಅದನ್ನು ನುಡಿಸ್ತಂಥವ್ರು ಶಿವರು. ಶಿವು, ನಿಮಗೇನು ಅನಿಸುತ್ತೆ? ನೀವು ಸಾಕಷ್ಟು ಹಾಡುಗಳಿಗೆ ನುಡಿಸಿದಿರಾ, ಸಿನಿಮಾಗೆ ನುಡಿಸಿದಿರಾ, SP ಸರ್ ಅಂತ SP ಸರ್ ಜೊತೆಲಿ, ಚಿತ್ರಮ್ಮ ಅಂತವ್ರ ಜೊತೆಲಿ ನುಡಿಸಿದಿರಿ, ದೊಡ್ಡ ದೊಡ್ಡ ವೇದಿಕೆನಲ್ಲೆಲ್ಲ ನೀವು ವಾದ್ಯಗಳನ್ನು ನುಡಿಸಿದ್ರಿ. ಮಾದೇಶ್ವರ ದಯಬಾರದೆ ಜನಪದ ಹಾಡಂತೂ ಅದ್ಭುತವಾಗಿ ನುಡಿಸಿದ್ರಿ. ಏನು ಅನಿಸುತ್ತೆ ನಿಮಗೆ? ಅದೆಲ್ಲ ಇದು ಮಾರುತಿ ಸರ್ ಇದ್ದಾರಲ್ಲ ನೋಡಿ, ಅವರು ಒಂದು ಮಾಡೋಂಥ ಮ್ಯೂಸಿಕ್ಕು ಆ ಥರ ಇತ್ತು ನೋಡಿ. ಅದು ಒಂದು ನುಡ್ಸೋಕ್ಕೆ ಒಂದು ಮಜಾ ಇರ್ತಿತ್ತು ನೋಡಿ. ಅದು ಎಲ್ಲರೂ ಇರ್ತಾರಲ್ವ ನೋಡಿ, ಇವರಾಗಲಿ ಎಲ್ಲರಾಗಲಿ ಕಂಪೋಸಿಂಗ್ ಮಾಡಿಬಿಟ್ಟು ಅದು ನುಡಿಸೋದೇ ಒಂದು ಮಜಾ ನೋಡಿ. ಅದು ಅಲ್ವಾ? ಆ ಥರ ಸಂತೋಷ ಪಟ್ಟುಕೊಂಡು ನುಡಿಸಿದ್ರಿ ಈ ಹಾಡು. ಈ ಹಾಡು ನುಡಿಸಿದಾಗ ಒಂದು ಪಾಸಿಟಿವ್ ವೈಬ್ರೇಷನ್ ಅಂತ ಇರುತ್ತಲ್ಲ ನಿಮಗೆ, ಅದು ಆಗಿರ್ಬೇಕು ಅಂತ ಅನ್ಕೋತೀನಿ. ಮಲೆ ಮಾದೇಶ್ವರ ಸಾಂಗ್ಸ್ ಎಲ್ಲ ಯಾವುದೇ ನುಡಿಸಿದ್ರು ಎನರ್ಜಿ ಬರುತ್ತಲ್ಲ. ತುಂಬ ಸಂತೋಷ. ನೀವು ನಮ್ಮ ಗಾನಗರಡಿನಲ್ಲಿ ನಮ್ಮ ವಾದ್ಯ ವೃಂದದ ಒಬ್ಬ ಸದಸ್ಯರಾಗಿರೋದು ನಮಗೆ ಹೆಮ್ಮೆಯ ವಿಷಯ. ಸಂತೋಷ ಆಗುತ್ತೆ ನಿಮ್ಮ ಜೊತೆ ನಾವು ಹಾಡೋದಕ್ಕೆ, ನೀವೆಲ್ಲ ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಿರೋದಕ್ಕೆ, ನಿಮ್ಮ ಜೊತೆ ನಾವು ಕೆಲಸ ಮಾಡ್ತಿರೋದಕ್ಕೆ ಧನ್ಯವಾದ. ಎಲ್ಲ ಇದು ನೋಡಿ, ಉತ್ಸಾಹ ನಿಮ್ಮದು ಎಲ್ಲ ನೋಡಿ, ನಿಮ್ಮಿಂದ ನಾವು ನೋಡಿ. ಧನ್ಯವಾದಗಳು, ಧನ್ಯವಾದಗಳು. ಆ ಒಂದು ಬಿಟ್ಟನ್ನ ಒಂದ್ಸರಿ ಹಾಡೋಣ, ಕೇಳೋಣ ಅಂತ, ಇನ್ನೊಂದ್ಸರಿ ಕೇಳೋಣ. ಶಹನಾಯಿ ವಾದ್ಯ ಮತ್ತೆ ನಿಮ್ಮ ಡೋಲಕ್ ಇದನ್ನು. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ ಅದ್ಭುತವಾದಂಥ ಒಂದು ಜನಪದ ಶೈಲಿಯ ಹಾಡನ್ನು ಕೇಳಿ ಆನಂದಿಸಿದ್ರಿ. ಬನ್ನಿ, ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಹಾಡೋದಕ್ಕೆ ಬಂದಿರುವಂಥ ಕಲಾವಿದರ ಮೂಲಕ ಹಾಡುಗಳನ್ನು ಕೇಳೋಣ. ಮೊದಲಿಗೆ ಅನಸೂಯ ಅವರೇ, ಯಾವ ಹಾಡನ್ನು ಹಾಡ್ತಾ ಇದ್ರಿ? ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಈ ಹಾಡು ತಗೊಂಡಿದ್ದೀನಿ ಸರ್. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಒಟ್ಟಾರೆ ಗುಣವಂತನ ಕೊಡು ಅಂತ ಕೇಳುವಂಥ ಹಾಡು, ಜನಪದ ಶೈಲಿಯ ಹಾಡು. ಕೇಳೋಣಂತೆ ಅನಸೂಯ ಅವರ ಧ್ವನಿನಲ್ಲಿ ಜನಪದ ಶೈಲಿಯ ಗೀತೆಯನ್ನು. ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ, ಕೊಟ್ಟಾರೆ ಕೊಡು ಶಿವನೇ ಕುಡುಕನಲ್ಲದ ಗಂಡನ.
ತಾಯಿ ಪಾಲ್ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಗಂಜಿರಲಿ ಮೈ ಮೇಲೆ ತಿಂದಿರಲಿ ನಾನು ನನ್ನದೆಂಬ ಅಭಿಮಾನ ಹೊಂದಿರಲಿ ಒಪ್ಪತ್ತಿನ ಗಂಜಿರಲಿ ಮೈ ಮೇಲೆ ತಿಂದಿರಲಿ ನಾನು ನನ್ನದೆಂಬ ಅಭಿಮಾನ ಹೊಂದಿರಲಿ ಸುಖದ ಸಿರಿಯೂ ಬೇಡ ನಗವು ನಾಣ್ಯವು ಬೇಡ ನಗು ನಗುತ್ತಾ ಬಾಳ ಸವಿಸೋ ಗಂಡನ ನೀಡೋ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೆಟ್ಟ ಚಾಳಿ ಇಲ್ಲದ ಒಟ್ಟಾರೆ ಗುಣವಂತನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಕೊಟ್ಟಾರೆ ಕೊಡುಸಿವನೇ ಕುಡುಕನಲ್ಲದ ಗಂಡನ ಹಂಗೆ ಸಿಕ್ಕಿದ್ರೆ ಅದೃಷ್ಟನೇ ಮಾಡಿರ್ಬೇಕು ಅಲ್ವಾ? ಅದೃಷ್ಟ ಮಾಡಿದ್ದೀನಿ ಸರ್ ನಾನು. ಮಾಡಿದಿರಲ್ಲ? ಮಾಡಿದ್ದೀನಿ ಚೆನ್ನಾಗಿ ಹಾಡಿದ್ರಿ ಅನ್ಸಿ ಅವ್ರೆ, ಬಹಳ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದಗಳು. ಈಗ ನಟರಾಜ್ ಅವ್ರ ಧ್ವನಿನಲ್ಲಿ ಒಂದು ಗೀತೆಯನ್ನ ಕೇಳೋಣ. ನಟರಾಜ್ ಅವ್ರು ಯಾವ ಗೀತೆಯನ್ನ ಹಾಡ್ತೀರಿ ಸರ್? ಒಂದು ಬಂಗಾರ ಯಾತಕ ಮೈಮ್ಯಾಗ ಅಂತ ಒಂದು ಹಾಡು. ಮೈಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಬಂಗಾರ ಯಾತಕ ಮೈಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಬಂಗಾರ ಎಂಬುದು ಸ್ಥಿರವಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ಬಂಗಾರ ಎಂಬುದು ಸ್ಥಿರವಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ಬಂಗಾರ ಯಾತಕ ಮೈಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಗುಣವೊಂದು ಇದ್ದರೆ ಹಸನಾಗಿ ಹೇಳು ಏನೈತೆ ಮಿಗಿಲು ಅದಕ್ಕಾಗಿ
ಗುಣವೊಂದು ಇದ್ದರೆ ಹಸನಾಗಿ ಹೇಳು ಏನೈತೆ ಮಿಗಿಲು ಅದಕ್ಕಾಗಿ ತಿಳಿಯಾದ ಮನಸ್ಸೇ ಆಭರಣ ತಿಳಿಯಾದ ಮನಸ್ಸೇ ಆಭರಣ ನೋಡು ಅದರಾಗೆ ಇರುವುದು ಕಲ್ಯಾಣ ನೋಡು ಅದರಾಗೆ ಇರುವುದು ಕಲ್ಯಾಣ ನೋಡು ಅದರಾಗೆ ಇರುವುದು ಕಲ್ಯಾಣ ಬಂಗಾರ ಯಾತಕ ಮೈ ಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಬಂಗಾರ ಯಾತಕ ಮೈ ಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ನೋಡು ಮತ್ತೊಂದು ಮಾತಿಗೂ ಬೆಲೆ ಇಲ್ಲ ಸತ್ಯಕ್ಕೆ ಎಂದಿಗೂ ಸಾವಿಲ್ಲ ನೋಡು ಮತ್ತೊಂದು ಮಾತಿಗೂ ಬೆಲೆ ಇಲ್ಲ ನಾವೆಲ್ಲ ಮರೆತರೆ ಮರೆ ಮೋಸ ನಾವೆಲ್ಲ ಮರೆತರೆ ಮರೆ ಮೋಸ ನೋಡು ಮ್ಯಾಲಿಂದ ಇಳಿಯುವುದು ಕೈಲಾಸ ನೋಡು ಮ್ಯಾಲಿಂದ ಇಳಿಯುವುದು ಕೈಲಾಸ ಬಂಗಾರ ಯಾತಕ ಮೈ ಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಬಂಗಾರ ಯಾತಕ ಮೈ ಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ನಾವೆಲ್ಲ ಇರುವುದು 3 ದಿನ ಹೇಳು ನಮಗ್ಯಾಕ ಇಲ್ಲದ ಮರುಳುತನ ನಾವೆಲ್ಲ ಇರುವುದು 3 ದಿನ ಹೇಳು ನಮಗ್ಯಾಕ ಇಲ್ಲದ ಮರುಳುತನ ಇರುವಾಗ ಜನರಿಗೆ ಬೇಕಾಗಿ ಇರುವಾಗ ಜನರಿಗೆ ಬೇಕಾಗಿ ನಾವು ಇರಬೇಕು ಮರದ ನೆರಳಾಗಿ ನಾವು ಇರಬೇಕು ನರದ ನೆರಳಾಗಿ ಬಂಗಾರ ಯಾತಕ ಮೈ ಮ್ಯಾಗ ನಮ್ಗ ಜೀವನ ಮಾಡಲು ಜಗದಾಗ ಬಂಗಾರ ಎಂಬುದು ಸ್ಥಿರವಲ್ಲ ಬಂಗಾರ ಎಂಬುದು ಸ್ಥಿರವಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ನಾವು ಅದಕ್ಕಾಗಿ ಚಿಂತಿಸಿ ಫಲವಿಲ್ಲ ಧನ್ಯವಾದ ಬಂಗಾರ ಯಾಕೆ ಬೇಕು ಮೈ ಮೇಲೆ ಅಲ್ವಾ? ಎಸ್ ಸರ್. ನಟರಾಜ್ ಅವರೇ ಒಳ್ಳೆ ಹಾಡನ್ನು ಹಾಡಿದ್ರಿ, ಧನ್ಯವಾದಗಳು ನಿಮಗೆ. ಪ್ರಿಯ ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.